ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಬೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮೇ 4ರ ಒಂದು ಕನ್ನಡ ಬೇಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ. ಇತ್ತೀಚೆಗೆ ಯಾವ ದೇಶವು ಚೇಂಜ್ 6 ಎಂಬ ಗಗನನೌಕೆಯನ್ನು ಉಡಾವಣೆ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಪ್ರೊನೌನ್ಸಿಯೇಷನ್ ಚಾಂಗಿ ಅಂತನೂ ಆಗಬಹುದು, ಚೇಂಜ್ ಅಂತನೂ ಆಗಬಹುದು. ಅರ್ಥ ಆಯ್ತಾ? ಸೊ ಚಾಂಗಿ 6 ಗಗನನೌಕೆ ಉಡಾವಣೆ ಮಾಡಿದ ದೇಶ ಯಾವುದಂದ್ರೆ ದಟ್ ಇಸ್ ಚೀನಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ. ನಿಮ್ಮ ಮುಂದೆ ಬರ್ತಕ್ಕಂಥ KAS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಯ್ತಾ, KAS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದಿಂದ ಚಾಂಗಿ 6 ಅಥವಾ ಚೇಂಜ್ 6 ಗಗನನೌಕೆಗೆ ಚೀನಾ ಉಡಾವಣೆ ಮಾಡಿದೆ. ಅರ್ಥ ಆಯ್ತಾ? ನಮಗೇನಂದ್ರೆ ಚಂದ್ರನ ಒಂದು ಫೇಸ್ ಮಾತ್ರ ನಮಗೆ ಕಾಣಿಸುತ್ತೆ. ಅರ್ಥ ಆಯ್ತಾ? ಚಂದ್ರನ ಫೇಸು ಮಾತ್ರ ನಮಗೆ ಕಾಣಿಸುತ್ತೆ. ಸೊ ಇನ್ನೊಂದು ಫೇಸು ನಮಗೆ ಕಾಣಲ್ಲ. ಸೊ ಇನ್ನೊಂದು ಫೇಸ್ ಏನು ಕಾಣಲ್ಲ, ಆ ಕಾಣದೇ ಇರುವ ಭಾಗಕ್ಕೆ ಮೊದಲ ಗಗನ ನೌಕೆ ಇಳಿಸಿದ ದೇಶ ಯಾವುದಂದ್ರೆ ಚೀನಾ ಅಂತಾನೆ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಏನ್ ಹೇಳ್ತಾ ಇದೀನಿ? ಚಂದ್ರನ ಒಂದೇ ಫೇಸ್ ನಮಗೆ ಕಾಣಿಸುತ್ತೆ, ಇನ್ನೊಂದು ಫೇಸ್ ನಮಗೆ ಕಾಣಲ್ಲ. ಸೊ ಕಾಣದೇ ಇರೋ ಫೇಸ್ಗೆ ಮೊಟ್ಟ ಮೊದಲ ನೌಕೆ ಇಳಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ದಟ್ ಇಸ್ ಚೀನಾ ಅಂತ ಹೇಳ್ತೀವಿ. ಸೊ ಇನ್ನೊಂದು ಸಾಧನೆಯನ್ನು ಮಾಡಕ್ಕೆ ಹೊರಡ್ತಾ ಇದೆ ಚೀನಾ. ಏನಂದ್ರೆ ಈ ಒಂದು ಚಂದ್ರನ ಒಂದು ಭಾಗ ಏನು ಕಾಣಿಸುತ್ತೆ ಅದರ ಬಿಟ್ಟು ಕಾಣದೇ ಇರುವ ಭಾಗದಿಂದ ಅಲ್ಲಿಂದ ಸ್ಯಾಂಪಲ್ಸ್ ಗಳನ್ನ ಭೂಮಿಗೆ ತೆಗೆದುಕೊಂಡು ಬರುವುದು. ಈ ಸಾಧನೆಯನ್ನ ಮಾಡೋಗೋಸ್ಕರ ಚಾಂಗಿ 6 ಅಥವಾ ಚೇಂಜಿ 6 ಅಂತಕ್ಕಂಥ ಗಗನ ನೌಕೆ ಚೀನಾ ಏನ್ ಮಾಡಿದೆ, ಇತ್ತೀಚೆಗೆ ಉಡಾವಣೆ ಮಾಡಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಎಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಕಾಣ್ತಾ ಇದೆ ಅಂದ್ರೆ, ಸರ್ ಯಾಕೆ ಚಂದ್ರನ ಒಂದೇ ಒಂದು ಮೇಲ್ಮೈ ಕಾಣಿಸುತ್ತೆ, ಇನ್ನೊಂದು ಭಾಗ ನಮಗೆ ಯಾಕೆ ಕಾಣಲ್ಲ ಅಂತಕ್ಕಂಥ ಪ್ರಶ್ನೆ. ಎಸ್, ವೆರಿ ಗುಡ್ ಪ್ರಶ್ನೆ. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಟೈಡಲ್ ಲಾಕ್ ಅಂತ ಕರಿತೀವಿ. ಆಯ್ತಾ? ಟೈಡಲ್ ಲಾಕ್. ಸೊ ವಾಟ್ ಡಸ್ ಮೀನ್ ಬೈ ಟೈಡಲ್ ಲಾಕ್? ಟೈಡಲ್ ಲಾಕ್ ಅಂದ್ರೆ ಯಾವುದೇ ಒಂದು ಬಾಡಿಯ ರೆವಲ್ಯೂಷನ್ ಪೀರಿಯಡ್, ಅರ್ಥ ಆಯ್ತಾ? ರೆವಲ್ಯೂಷನ್ ಪೀರಿಯಡ್ ತದನಂತರದಲ್ಲಿ ರೊಟೇಷನಲ್ ಪೀರಿಯಡ್, ಆಯ್ತಾ? ರೊಟೇಷನಲ್ ಪೀರಿಯಡ್. ಸೊ ವಿತ್ ರೆಸ್ಪೆಕ್ಟ್ ಟು ಮೂನ್, ಈ ಒಂದು ಮೂನಿಗೆ ಸಂಬಂಧಪಟ್ಟ ಹಾಗೆ ಸೊ ರೆವಲ್ಯೂಷನ್ ಪೀರಿಯಡ್, ರೊಟೇಷನಲ್ ಪೀರಿಯಡ್ ಏನಂದ್ರೆ ಚಂದ್ರ ಭೂಮಿಯನ್ನು ಸುತ್ತುವ ಒಂದು ಸಮಯ ತೆಗೆದುಕೊಳ್ಳುವ ಸಮಯಕ್ಕೆ ರೆವಲ್ಯೂಷನ್ ಪೀರಿಯಡ್ ಅಂತ ಕರಿತೀವಿ. ಚಂದ್ರ ಭೂಮಿಯ ಒಂದು ಸುತ್ತಕ್ಕೆ ತೆಗೆದುಕೊಳ್ಳುವ ಸಮಯವನ್ನ ರೆವಲ್ಯೂಷನ್ ಅಂತ ಕರಿತೀವಿ. ಚಂದ್ರ ತನ್ನ ಮೈ ಸುತ್ತ ತಾನು ಸುತ್ತಕ್ಕೆ ತೆಗೆದುಕೊಳ್ಳುವ ಸಮಯವನ್ನ ರೊಟೇಷನಲ್ ಪೀರಿಯಡ್ ಅಂತ ಕರಿತೀವಿ. ಇದು ಭ್ರಮಣ ಅವಧಿ ಅಂತ ಕರಿತೀವಿ ಕನ್ನಡದಲ್ಲಿ. ಇದಕ್ಕೇನು ಕರಿತೀವಿ? ಪರಿಭ್ರಮಣ ಅವಧಿ ಅಂತ ಕರಿತೀವಿ. ಸೊ ಚಂದ್ರನ ಭ್ರಮಣ ಅವಧಿ ಮತ್ತು ಪರಿಭ್ರಮಣ ಅವಧಿ ಒಂದೇ ಆಗಿದೆ. ಸೊ ಸೇಮ್, ಬೋತ್ ಆರ್ ಸೇಮ್ ಇರೋದ್ರಿಂದಾಗಿ ನಮಗೇನು ಕಾಣಿಸುತ್ತೆ ಅಂದ್ರೆ ಒಂದೇ ಫೇಸ್ ಕಾಣಿಸುತ್ತೆ. ಅರ್ಥ ಆಯ್ತಾ? ನಮಗೇನು ಕಾಣಿಸುತ್ತೆ? ಒಂದೇ ಫೇಸ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಒಂದು ವಸ್ತು ಇದೆ. ಮತ್ತೆ ಈ ಒಂದು ವಸ್ತುವಿನ ಅಪೋಸಿಟೇ ಒಂದು ಇನ್ನೊಂದು ವಸ್ತು ಇದೆ. ಇನ್ನೊಂದು ವಸ್ತು ಅಂದ್ರೆ ಈ ಹಿಂದ್ಗಡೆ ಭಾಗ ನಮಗೆ ಕಾಣಲ್ಲ. ಈ ವಸ್ತು ಯಾಕೆ ಕಾಣಲ್ಲ? ಇದು ಮೂವ್ ಆಯ್ತಂದ್ರೆ ಇದನ್ನು ಕೂಡ ಅಷ್ಟೇ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಅದಕ್ಕೆ ಏನಂದ್ರೆ ಡ್ಯೂ ಟು ದ ಟೈಡಲ್ ಲಾಕ್ ಇಸ್ ನಥಿಂಗ್ ಬಟ್ ರೆವಲ್ಯೂಷನ್ ಪೀರಿಯಡ್ ಅಂಡ್ ರೊಟೇಷನ್ ಪೀರಿಯಡ್ ಆಫ್ ದಿ ಎನಿ ಬಾಡಿ ಸೇಮ್. ಸೊ ಮೂಂದು ಸೇಮ್ ಆಗಿರೋದ್ರಿಂದ ವಿ ಸೀನ್ ಓನ್ಲಿ ಒನ್ ಪಾರ್ಟ್ ಆಫ್ ದಿ ಮೂನ್, ಅದರ್ ಪಾರ್ಟ್ ವಿಲ್ ನಾಟ್ ಬಿ ಸೀನ್. ಇನ್ನೊಂದು ಭಾಗ ಕಾಣಿಸಲ್ಲ. ಸೊ ಇನ್ನೊಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೌಕೆ ಇಳಿಸಿದ ಮೊದಲ ದೇಶ ಅಂದ್ರೆ ಚೀನಾ ಅಂತಾನೂ ಕೂಡ ಹೇಳ್ತೀವಿ. ಇನ್ನು ಆ ಒಂದು ಪಾರ್ಶ್ವದಿಂದ ಆ ಒಂದು ಭಾಗದಿಂದ ಮತ್ತೆ ಒಂದು ಸ್ಯಾಂಪಲ್ಸ್ ಗಳನ್ನ ಭೂಮಿಗೆ ತರಲು ಸಾಹಸ ಮಾಡುತ್ತಿರುವ ದೇಶ ಅಂದ್ರೆ ದಟ್ ಇಸ್ ಚೀನಾ ಅಂತ ಹೇಳ್ತೀವಿ. ಈ ಚೀನಾದ ದಕ್ಷಿಣದಲ್ಲಿನ ಒಂದು ಹೈನಾನ್ ಪ್ರಾಂತ್ಯದ ಒಂದು ಕರಾವಳಿಯಲ್ಲಿರುವ ವೇಚಾಂಗ್ ಅಂತರಿಕ್ಷ ಉಡಾವಣಾ ಕೇಂದ್ರದಿಂದ ಗಗನ ನೌಕೆ ಹೊತ್ತ ಲಾಂಗ್ ಮಾರ್ಚ್ 5 Y8 ರಾಕೆಟ್ ನಭಕ್ಕೆ ಚಿಮ್ಮಿತ್ತು ಎಂಬ ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ದಟ್ ಇಸ್ CNSIA ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ನಿಮಗೆ CNSI ಮುಂದೆ ಯೂಸ್ ಮಾಡಿದ್ರೆ ಗೊತ್ತಿರಬೇಕು. ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಹೇಳ್ತೀವಿ. ಹೆಂಗೆ ನಮ್ಮ ಇಸ್ರೋ ಇದೆ, ಸೊ ಅದೇ ತರನಾಗಿ ಚೀನಾದಲ್ಲೂ ಕೂಡ ಒಂದು ಸ್ಪೇಸ್ ರಿಲೇಟೆಡ್ ಒಂದು ನೋಡಲ್ ಏಜೆನ್ಸಿ ಇದೆ. ಸೊ ಅದಕ್ಕೆ CNSIA ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ಭಾರತದಲ್ಲಿ ಇಸ್ರೋಕ್ ನಾವು ಹೇಳ್ತೀವಿ. ನೋಡಿ, ಭೂಮಿಗೆ ಕಾಣದಂತ ಚಂದ್ರನ ಮತ್ತೊಂದು ಭಾಗದಿಂದ ಮಾದರಿಗಳನ್ನ ಸಂಗ್ರಹಿಸಿ ತರುವ ಇಂಥ ಬಾಹ್ಯಾಕಾಶ ಕಾರ್ಯಕ್ರಮ ಚಂದ್ರನ ಅನ್ವೇಷಣೆಯಲ್ಲಿಯೇ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಎಂದು ಈ ಒಂದು ಚೀನಾದ ಒಂದು ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ CNSIA ಇದೆ, ಅದು ಮಾಹಿತಿ ಹೇಳಿರ್ತಕ್ಕಂಥದ್ದು. ದಿಸ್ ಇಸ್ ದ ಫಸ್ಟ್ ಅಟೆಂಪ್ಟ್ ಡನ್ ಬೈ ಎನಿ ನೇಷನ್ ಇನ್ ದ ವರ್ಲ್ಡ್. ಚಾಂಗಿ 6 ಗಗನ ನೌಕೆ ಆರ್ಬಿಟರ್ ಇದೆ, ತದನಂತರದಲ್ಲಿ ಲ್ಯಾಂಡರು ಕೂಡ ಇದೆ, ಅಸೆಂಡರ್ ಅಂತಕ್ಕಂಥದ್ದು ಇದೆ, ಹಾಗೂ ಭೂಮಿಗೆ ಮರಳುವ ಘಟಕವನ್ನ ಎಂಬ 4 ಉಪಕರಣಗಳನ್ನ ಹೊಂದಿದೆ. ಅಂದ್ರೆ ಈ ಯಾವುದೇ ಒಂದು ಭಾಗ ನಾವು ಕಳಿಸ್ತಾ ಇದೆ ಅಂದ್ರೆ
ನಾವೆಂದ ಅಲ್ಲಿಂದ ಸ್ಯಾಂಪಲ್ ಅನ್ನ ತಗೊಂಡು ಬರ್ತಾ ಇದ್ರೆ ಸೊ ಎನಿ ಪಾರ್ಟ್ ಹ್ಯಾಸ್ ಟು ಬಿ ರಿಟರ್ನ್ ಟು ದಿ ಅರ್ತ್. ಸೊ ಒಂದು ಭಾಗ ಯಾವುದೇ ಒಂದು ಭಾಗ ಅಥವಾ ಯಾವುದೇ ಒಂದು ಮಾಡಲು ಭೂಮಿಗೆ ಬರಲೇಬೇಕು. ಸೊ ಆ ಭೂಮಿಗೆ ಬರುವ ಮಾಡಲ್ ಕೂಡ ಇದೆ. ತದನಂತರದಲ್ಲಿ ಅಸೆಂಡರ್ ಅಂತಕ್ಕಂಥದ್ದು ಇದೆ, ಆರ್ಬಿಟರ್ ಅಂತಕ್ಕಂಥದ್ದು ಇದೆ, ಇನ್ನೊಂದು ಲ್ಯಾಂಡರ್ ಅಂತಕ್ಕಂಥ 4 ಭಾಗಗಳನ್ನು ಹೊತ್ತು ಚಾಂಗಿ 4 ಗಗನನೌಕೆಯನ್ನ ಲಾಂಗ್ ಮಾರ್ಚ್ 58Y ಅಂತಕ್ಕಂಥ ಒಂದು Y8 ಅಂತಕ್ಕಂಥ ರಾಕೆಟ್ ಅನ್ನು ಬಳಸಿ ಉಡಾವಣೆ ಮಾಡಲಾಗಿದೆ. ಇನ್ನು ಶಶಿಯ ಅಂಗಳದಲ್ಲಿ ಯಾರ್ಯಾರ ಸಾಧನೆ ಏನೇನು ಅಂತಕ್ಕಂಥ ಪ್ರಶ್ನೆ ಅದನ್ನು ತಲೆಯಲ್ಲಿ ಕಾಡ್ತಾ ಇದ್ರೆ, ನಾನು ಈಗಾಗಲೇ ನಿಮಗೆ ಭಾರತ ಏನು ಚಂದ್ರಯಾನ 3 ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡ್ತು, ಸಕ್ಸಸ್ ಆಯಿತು, ಆ ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಎನಿ ಹಾವ್ ಈ ಒಂದು ಚಂದ್ರನ ಅಂಗಳದಲ್ಲಿ ಯಾವ್ಯಾವ ದೇಶಗಳು ಏನೇನು ಸಾಧನೆ ಮಾಡಿದಿವೆ ಅಂತಕ್ಕಂಥದ್ದು ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಭಾರತವು ಈ ಚಂದ್ರನ ಅಂಗಳದಲ್ಲಿ ಸಂಶೋಧನೆಯನ್ನು ಮಾಡುವಗೋಸ್ಕರ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ದಟ್ ಇಸ್ ಇಸ್ರೋ ಚಂದ್ರಯಾನ 1, 2 ಮತ್ತು 3 ಸರಣಿ ಯೋಜನೆಗಳ ಮೂಲಕ ಚಂದ್ರನ ವಾತಾವರಣ ಚಂದ್ರನ ತಲುಪಿದೆ. ಚಂದ್ರಯಾನ 1 ಹಾಗೂ ಚಂದ್ರಯಾನ 2 ಭಾರತದ ಪಾಲಿಗೆ ಅತ್ಯಂತ ಯಶಸ್ವಿ ಯೋಜನೆ. ಚಂದ್ರಯಾನ 1 ಮತ್ತು ಚಂದ್ರಯಾನ 3 ಬಿಕಾಸ್ ಏನಾಯ್ತಂದ್ರೆ ಚಂದ್ರಯಾನ 2 ಸಂದರ್ಭದಲ್ಲಿ ನಮ್ದು ಲ್ಯಾಂಡರ್ ಫೇಲ್ ಆಯ್ತು. ಸೊ ಅದಕ್ಕೆ ನಾವು ಪಾರ್ಸಿಯಲ್ ಸಕ್ಸಸ್ಫುಲ್ ಮಿಷನ್ ಅಂತ ಹೇಳಿದ್ರೆ, ಸೊ ಚಂದ್ರಯಾನ 1 ಅಂಡ್ ಚಂದ್ರಯಾನ 3 ಆಫ್ ದ ಇಂಡಿಯನ್ ಮಿಷನ್ ಆರ್ ವೆರಿ ಸಕ್ಸಸ್ಫುಲ್. ಅರ್ಥಾಯ್ತಾ? ಸೊ ಚಂದ್ರಯಾನ ಮೂಲಕ ಮೊದಲನೇ ಬಾರಿಗೆ ಈ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಭಾರತ ಅಂತ ಹೇಳ್ತೀವಿ. ಇನ್ನು ದಕ್ಷಿಣ ಧ್ರುವದಲ್ಲಿ ಫಸ್ಟ್ ಸಾಫ್ಟ್ ಲ್ಯಾಂಡಿಂಗ್ ಸಫಲತೆ ಜೊತೆಗೆ ಚಂದ್ರನ ಮೇಲ್ಮೈನಲ್ಲಿ ನೀರಿನ ಕುರುಗಳನ್ನು ಕಂಡುಹಿಡಿದ ಮೊದಲ ರಾಷ್ಟ್ರವೂ ಕೂಡ ಭಾರತವೂ ಹೌದು. ಅರ್ಥಾಯ್ತಾ? ಚಂದ್ರನ ಮೇಲೆ ನೀರು ಇದೆ ಅಂತಕ್ಕಂಥದ್ದು ಅದನ್ನ ಪತ್ತೆ ಮಾಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದೆ ಜಗತ್ತಿನಲ್ಲಿ ದಟ್ ಈಸ್ ಭಾರತ. ಅರ್ಥಾಯ್ತಾ? ಇಂಡಿಯಾ ಏನ್ ಮಾಡಿದೆ ಅಂದ್ರೆ ಈ ಒಂದು ಸಂಶೋಧನೆ ಮತ್ತು ಈ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಇನ್ನು ರಷ್ಯಾ ಬಗ್ಗೆ ಮಾತಾಡ್ತಾ ಬಂದಾಗ, ಶೀತಲ ಸಮರದ ಯುಗದಲ್ಲಿ ಸೋವಿಯತ್ ರಷ್ಯಾ ಚಂದ್ರನ ಮೇಲೆ 24 ಕಾರ್ಯಾಚರಣೆಗಳನ್ನು ಕೈಗೊಂಡಿತ್ತು. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಶೀತಲ ಸಮರ ಅಂತಕ್ಕಂಥದ್ರ ಬಗ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಇದಕ್ಕೆ ನಾವು ಕನ್ನಡದಲ್ಲಿ ಕೋಲ್ಡ್ ವಾರ್ ಅಂತ ಹೇಳ್ತೀವಿ. ಸೊ ಕೋಲ್ಡ್ ವಾರ್ ಅಂದ್ರೆ ಏನಂದ್ರೆ 2 nations ಆರ್ 2 blocks ದೇ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದ ವಾರ್. ಅರ್ಥಾಯ್ತಾ? ಅವರು ಡೈರೆಕ್ಟ್ ಆಗಿ ವಾರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ, ಬಟ್ ಇನ್ ಡೈರೆಕ್ಟ್ ಆಗಿ ದೇರ್ ವಿಲ್ ಬಿ ಕಾಂಪಿಟೇಷನ್ ಫಾರ್ ದ ಗ್ರೋವಿಂಗ್, ಫಾರ್ ದ ಅಚೀವ್ಮೆಂಟ್ಗೋಸ್ಕರ, ಗ್ರೋವಿಂಗ್ಗೋಸ್ಕರ ಅಲ್ಲಿ ಏನಿರುತ್ತಂದ್ರೆ 2 ಬ್ಲಾಕ್ಗಳ ಮಧ್ಯದಲ್ಲಿ ಅಥವಾ 2 ನೇಷನ್ಗಳ ಮಧ್ಯದಲ್ಲಿ ಅದು ಇತ್ತಂದ್ರೆ ಇನ್ ಡೈರೆಕ್ಟ್ ವಾರ್ ಇತ್ತಂದ್ರೆ ಸೊ ಅದಕ್ಕೆ ನಾವು ಕೋಲ್ಡ್ ವಾರ್ ಅಂತ ಹೇಳ್ತೀವಿ. ಸೊ ಆ ಕೋಲ್ಡ್ ವಾರ್ ಸಮಯದಲ್ಲಿ ದಟ್ ಈಸ್ 1 block ಇಸ್ ಲೆಡ್ ಬೈ ರಷ್ಯಾ, another block which is led by America. ಅರ್ಥಾಯ್ತಾ? ಅಮೆರಿಕಾ ಇಟ್ ಈಸ್ ಅ ಕ್ಯಾಪಿಟಲಿಸ್ಟ್ ನೇಷನ್ಸ್ ಎಕಾನಮಿ ಅಂಡ್ ರಷ್ಯಾ ಇಸ್ ಲೆಡ್ ಬೈ ಅಂದ್ರೆ ಸೋಷಿಯಲಿಸ್ಟ್ ಎಕಾನಮಿ. ಸೊ ಎರಡಕ್ಕರ ಮಧ್ಯದಲ್ಲಿ ಕಾಂಪಿಟೇಷನ್ ಬೀಳುತ್ತೆ. ಕಾಂಪಿಟೇಷನ್ ನಂತರ 24 ಕಾರ್ಯಾಚರಣೆಯನ್ನು ಕೈಗೊಂಡ ಬಳಿಕ 1959ರಲ್ಲಿ ರಷ್ಯಾ ಹಾರಿಬಿಟ್ಟ ಲೂನಾ ಮಿಷನ್ ಚಂದ್ರನನ್ನು ತಲುಪಿದ ವಿಶ್ವದ ಮೊದಲ ಬಾಹ್ಯಾಕಾಶ ನೌಕೆಯಾಗಿದೆ. ಇದು ಐ ಥಿಂಕ್ ಲೂನಾ 1 ಇರಬಹುದು ಅಂತ ಅನ್ಕೋತೀನಿ. 1959ರಲ್ಲಿ ಫಸ್ಟ್ ಚಂದ್ರನ ಮೇಲೆ ಲ್ಯಾಂಡ್ ಮಾಡದ ದೇಶ ಯಾವುದಾದ್ರೂ ಇದ್ರೆ ದಟ್ ಇಸ್ ರಷ್ಯಾ, ನಾಟ್ ಅಮೆರಿಕಾ. ಚಂದ್ರನ ಮೇಲ್ಮೈ ಘನವಾಗಿದೆ ಎಂದು ಹೇಳಿದ ರಷ್ಯಾ 1976ರಲ್ಲಿ ಲೂನಾ 24 ಕೊನೆಯ ಮಿಷನ್ ಆಗಿದೆ. ಲೂನಾ 24 ಇದರದ ಒಂದು ಕೊನೆಯ ಮಿಷನ್. ಇತ್ತೀಚೆಗೆ ಲೂನಾ 25 ಕೂಡ ಲಾಂಚ್ ಮಾಡಿತ್ತು. ಸೊ ಅದನ್ನು ಕೂಡ ಗೊತ್ತಿರಲಿ ನಿಮಗೆ, ಆಯ್ತಾ? 170 ಗ್ರಾಂ ಚಂದ್ರನ ಚಂದ್ರನ ಮಣ್ಣಿನ ಮಾದರಿಯೊಂದಿಗೆ ಇದು ಸುರಕ್ಷಿತವಾಗಿ ಭೂಮಿಗೆ ಬರಳಿತು. 47 ವರ್ಷಗಳ ನಂತರ ರಷ್ಯಾವು ಲೂನಾ 25 ಉಡಾವಣೆ ಮಾಡುತ್ತಾದರೂ ಈ ನೌಕೆ ಚಂದ್ರನ ಮೇಲೆ ಅಪ್ಪಳಿಸಿ ವೈಫಲ್ಯ ಕಂಡಿತು. ಸೊ ತಮ್ಮೆಲ್ಲ ಗೊತ್ತಿರುವ ಹಾಗೆ ನಾನು ಲೂನಾ 25 ಬಗ್ಗೆನೂ ಕೂಡ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಲೂನಾ 25 ವಿತ್ ಕಾಂಪಿಟೇಷನ್ ಆಫ್ ಇಂಡಿಯಾ ಜೊತೆಗೆ ಕಾಂಪಿಟೇಷನ್ಗೋಸ್ಕರ ನಾನು ಫಸ್ಟ್ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತೀನಿ ಅಂತ ಚೀನಾ ಏನ್ ಮಾಡ್ತಂದ್ರೆ ಲೂನಾ 25 ಅನ್ನ ಲಾಂಚ್ ಮಾಡಿತ್ತು. ಬಟ್ ಲೂನಾ 25 ಈಸ್ ದ ಫೇಲ್ಡ್ ಮಿಷನ್ ಆಫ್ ರಷ್ಯಾ. ಸೊ ಅಲ್ಲಿ ಫೇಲ್ಡ್ ಆಯ್ತು. ಸೊ ಅದಕ್ಕೆ ಲೂನಾ 25 ಕೂಡ ಲಾಂಚ್ ಮಾಡಿದೆ 47 ವರ್ಷಗಳ ಬಳಿಕ. ಸೊ ಸ್ಯಾಂಪಲ್ ಅನ್ನ ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡು ಬಂದ ಮೊದಲ ದೇಶ ಅಂದ್ರೆ ಕೂಡ ರಷ್ಯಾ ಅಂತ ಹೇಳ್ತೀವಿ. ಬಟ್ ಇನ್ನ ಈಗ ಚೀನಾ ಹೇಳಿದ್ರಲ್ಲ ಸರ್ ಅಂತ ನೀವು ಕೇಳ್ತಾ ಇದ್ರ. ಸೊ ಅದರ್ ಪಾರ್ಟ್ ಆಫ್ ದಿ ಸನ್, ಮೂನು, ಅರ್ಥಾಯ್ತಾ? ಕಾಣಿಸೋ ಭಾಗ ಅಲ್ಲ, ಕಾಣಿಸದೇ ಇರುವ ಭಾಗದಿಂದ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಏನಾದ್ರೂ ಬಂದ್ರೆ ಚೀನಾ ಬಿಕಮ್ ದ ಫಸ್ಟ್ ನೇಷನ್ ಇನ್ ದ ವರ್ಲ್ಡ್ ಟು ಬ್ರಿಂಗ್ ದ ಸ್ಯಾಂಪಲ್ಸ್ ಫ್ರಮ್ ದ ಪಾರ್ಟ್ ವಿಚ್ ಇಸ್ ನಾಟ್ ಸೀನ್ ಫ್ರಮ್ ದ ಅರ್ತ್. ಅರ್ಥಾಯ್ತಾ? ಸೊ ಚಂದ್ರನಿಂದ ಯಾವ ಭಾಗ ಕಾಣಿಸಲ್ಲ ಅಲ್ಲಿಂದ ಏನಾದ್ರು ತಗೊಂಡ್ಬಂದ್ರೆ ಫಸ್ಟ್ ನೇಷನ್ ಆಗುತ್ತೆ. ಸೊ ಅಮೆರಿಕ ಬಗ್ಗೆ ಮಾತಾಡ್ತಾ ಬಂದಾಗ, ಚಂದ್ರನ ಮೇಲೆ ಮಾನವನ ಕಳಿಸುವಲ್ಲಿ ಯಶಸ್ವಿಯಾಗಿರುವ ವಿಶ್ವದ ಏಕೈಕ ರಾಷ್ಟ್ರ ಅಮೆರಿಕ. ಇದನ್ನ 1969 ಅಪೋಲೋ ಮೂನ್ ಮಿಷನ್ ಮೂಲಕ ಇದು ಸಾಧಿಸಿತು. ಅರ್ಥಾಯ್ತಾ? ಸೊ ಇಲ್ಲಿ ಅಪೋಲೋ ಯಾವುದು ಅಂತಕ್ಕಂಥದ್ದು ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಬೇಕು. ಆಯ್ತಾ? ಸೊ ಅಮೆರಿಕ ಇಸ್ ದ ಫಸ್ಟ್ ನೇಷನ್ ವಿಚ್ ಇಸ್ ದ ಲ್ಯಾಂಡಿಂಗ್ ದ ವುಮೆನ್ ಆನ್ ಟು ದ ಮ್ಯಾನ್. ಮೂನ್ ಮೇಲೆ ಫಸ್ಟ್ ಲ್ಯಾಂಡ್ ಮಾಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ
ಅಂದ್ರೆ ಮಾನವ ಒಂದು ಮಿಷನ್ ಸಕ್ಸಸ್ಫುಲ್, ಮಾನವ ಸಹಿತ ಮಿಷನ್ ಸಕ್ಸಸ್ ಆಗಿದ್ದು ಯಾವ ದೇಶ ಅಂದ್ರೆ ಫಸ್ಟ್ ಅಮೆರಿಕ ಅಂತ ನಾವು ಹೇಳ್ತೀವಿ. ಸುಮಾರು 5 ದಶಕಗಳ ನಂತರ ಈಗ ಆರ್ಟಿಮಿನಸ್ 1, 2, 3 ಯೋಜನೆ ಮೂಲಕ ಚಂದ್ರನಲ್ಲಿಗೆ ಮಾನವರನ್ನ ಕಳಿಸುವ ಸಿದ್ಧತೆಯಲ್ಲಿದೆ. ಸೊ ಆಫ್ಟರ್ ದಿ 1969 ಅರ್ಥ ಆಫ್ಟರ್ ದಿ 5 ದಶಕಗಳ ನಂತರ, ಆಫ್ಟರ್ ದಿ 5 ಡಿಕೇಡ್ಸ್ ಅರ್ಥ ಆಯ್ತಾ, 5 ಡಿಕೇಡ್ಸ್ ಆದ್ಮೇಲೆ ಅಮೆರಿಕ ಇಸ್ ಪ್ಲಾನಿಂಗ್ ಟು ಲಾಂಚ್ 1, 2, 3 ಆರ್ಟಿಮಿನಸ್ ಮಿಷನ್ಸ್. ಅರ್ಥ ಆಯ್ತಾ, ದೀಸ್ ಆರ್ ದ ಏನಂದ್ರೆ ಒಂದು ಮಾನವ ಸಹಿತ ಮಿಷನ್ ಆಗಿರ್ತಕ್ಕಂಥದ್ದು. ಆರ್ಟಿಮಿನಸ್ 3ರಲ್ಲಿ 4 ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿದಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ನೀರು ಮತ್ತು ಮಂಜುಗಡ್ಡೆ ಬಗ್ಗೆ ಅವರು ಆಳವಾದ ಸಂಶೋಧನೆ ನಡೆಸಲಿದ್ದಾರೆ. ಆರ್ಟಿಮಿನಸ್ 3 ಅದರಲ್ಲಿ 4 ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿಯಲಿದ್ದು, ಅಲ್ಲಿರ್ತಕ್ಕಂಥ ದಕ್ಷಿಣ ಧ್ರುವದಲ್ಲಿ ಏನು ಭಾರತ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದೆ ಅಲ್ಲಿರ್ತಕ್ಕಂಥ ನೀರು ಮತ್ತು ಮಂಜುಗಡ್ಡೆ ಬಗ್ಗೆ ಆಳವಾದ ಸಂಶೋಧನೆ ಮಾಡಿ ಜಗತ್ತಿಗೆ ತೋರಿಸಲಿದ್ದಾರೆ. ಇನ್ನು ಚೀನಾದ ಬಗ್ಗೆ ಮಾತಾಡ್ತಾ ಬಂದಾಗ, ರಷ್ಯಾ ಮತ್ತು ಅಮೆರಿಕ ಬಳಿಕ ಚಂದ್ರನ ಮೇಲ್ಮೆಯಿಂದ ಕಲ್ಲುಗಳು, ಮಣ್ಣಿನ ಮಾದರಿಗಳನ್ನು ತರುವಲ್ಲಿ ಯಶಸ್ವಿಯಾದ 3ನೇ ದೇಶ. ಅರ್ಥಾಯ್ತಾ, ದ ಸ್ಯಾಂಪಲ್ಸ್ ವಿಚ್ ಇಸ್ ಅ ಬ್ರಿಂಗ್ ಫ್ರಮ್ ದ ಮೂನ್. ಅರ್ಥಾಯ್ತಾ, ಅದರಲ್ಲಿ ಫಸ್ಟ್ ಯಾವುದಂದ್ರೆ ರಷ್ಯಾವಾದರೆ, 2ನೇದ್ದು ಅಮೆರಿಕ, 3ನೇದು ಯಾವುದಂದ್ರೆ ಚೀನಾ ಅಂತ ನಾವು ಹೇಳ್ತೀವಿ. ಅರ್ಥಾಯ್ತಾ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಳೆದ 10 ವರ್ಷಗಳಲ್ಲಿ ಚೀನಾ ಚಂದ್ರನತ್ತ ಕಳಿಸಿದ 3 ಮಿಷನ್ಗಳು ಯಶಸ್ವಿಯಾಗಿವೆ. ಸೊ ಚಾಂಗ್-E3 ಅಂತಕ್ಕಂಥದ್ದು 2013, ಚಾಂಗ್-E4 2019, ಚಾಂಗ್-E5 2020. ಚಾಂಗ್-E5 ಚಂದ್ರನ ನೆಲವನ್ನು ಉತ್ಖನನ ಮಾಡಿ ಹಲವು ಮಾದರಿಗಳನ್ನು ಸಂಗ್ರಹಿಸಿದೆ. ಇಲ್ಲಿದ್ದು ಕಮ್ಯುನಿಸ್ಟ್ ಧ್ವಜ ನೆಟ್ಟಿದ್ದಲ್ಲದೆ ಈ ನೌಕೆ ತೆಗೆದ ಛಾಯಾಚಿತ್ರ ಆಧರಿಸಿ ಚೀನಾ ಈಗ ಭೂಪಟ ತಯಾರಿಸಿದೆ. ಅರ್ಥ, ಈ ಒಂದು ಚಾಂಗ್-E5 ಅಥವಾ ಚಾಂಗ್-E5 ಅಂತ ನಾವೇನ್ ಹೇಳ್ತೀವಿ. ಸೊ ಆ ಮಿಷನ್ ಮೂಲಕ ಚೀನಾ ಏನ್ ಮಾಡಿದೆ ಅಂದ್ರೆ ತನ್ನ ಧ್ವಜವನ್ನ ನೆಲದ ಮೇಲೆ, ಚಂದ್ರನ ಅಂಗಳದ ಮೇಲೆ ನೆಟ್ಟಿದೆ. ಸೊ ಅದನ್ನ ನೆಟ್ಟದಲ್ಲದೆ ಅಲ್ಲಿರ್ತಕ್ಕಂಥ ಮ್ಯಾಪು ಕೂಡ ಚೀನಾ ಏನ್ ಮಾಡಿದೆ, ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಚೀನಾ ಈಸ್ ಪ್ಲಾನಿಂಗ್ ಟು, ಅರ್ಥ ಆಯ್ತಾ, ಚೀನಾ ಏನ್ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿನೂ ಕೂಡ ಒಂದು ಕಬಳಿಸುವ ಕೆಲಸವನ್ನ ಮಾಡ್ತಾ ಇದೆ. ಸೊ ಅಲ್ಲಿ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿರ್ತಕ್ಕಂಥದ್ದು. 2026ರಲ್ಲಿ ಚಾಂಗ್-E6 ಚಂದ್ರನ ದಕ್ಷಿಣ ಧ್ರುವದ ಮಾದರಿಗಳೊಂದಿಗೆ ಭೂಮಿಗೆ ಹಿಂತಿರುಗಲಿದೆ. ಇದು 2026ಕ್ಕೆ ಏನಾಗುತ್ತೆ, ರಿಟರ್ನ್ ಆಗುತ್ತೆ. 2027ರಲ್ಲಿ ಚಾಂಗ್-E7 ಕೂಡ ದಕ್ಷಿಣ ಧ್ರುವದಲ್ಲಿ ಇಳಿಯಿತು. ನೀರು ಮತ್ತು ಮಂಜುಗಡ್ಡೆ ಶೋಷಣೆಗಳಲ್ಲದೆ ಅಂತಿಮವಾಗಿ 2030 ವೇಳೆಗೆ ಚಂದ್ರನ ಮೇಲೆ ಗಗನಯಾತ್ರಿಗಳು ತಲುಪಲಿದ್ದಾರೆ. ದೀಸ್ ಆರ್ ದ ಪ್ಲಾನ್ಸ್ ವಿಚ್ ಇಸ್ ಕಂಡಕ್ಟಿಂಗ್ ಬೈ ದಿ ಚೈನಾ ಇನ್ ಅಪ್ಕಮಿಂಗ್ ಡೇಸ್. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಚೀನಾ ಈ ಒಂದು ಏನ್ ಮಾಡಲಿದೆ ಅಂದ್ರೆ ಕ್ರಮಗಳನ್ನ ತೆಗೆದುಕೊಳ್ಳಲಿದೆ. ನೋಡಿ, ಯಾರು ನಿಮಗೆ ಒಂದು ಮ್ಯಾಗಝಿನ್ಸ್ಗಳನ್ನ ಬೇಕು, ಡೆಪ್ತ್ ಇನ್ಫಾರ್ಮೇಶನ್ ಅನ್ನ ಬೇಕು. ಸೊ ಯಾರು ನೀವು PDO ಓದ್ತಾ ಇದ್ರ, ಯಾರು KS ಓದ್ತಾ ಇದ್ರ, ಯಾರು VA ಓದ್ತಾ ಇದ್ರ, ಫಾರ್ ಆಲ್ ಎಕ್ಸಾಮಿನೇಷನ್ಸ್ ವಿ ಆರ್ ಮೇಕಿಂಗ್ ಅ ಕನ್ಸಾಲಿಡೇಟ್ ಮಟೀರಿಯಲ್. ಅರ್ಥಾಯ್ತಾ, ಕನ್ಸಾಲಿಡೇಟ್ ಮಟೀರಿಯಲ್ ಕರೆಂಟ್ ಅಫೇರ್ಸ್ಗೋಸ್ಕರ ಕೊಡ್ತಾ ಇದೀವಿ. ಫಾರ್ 1 ಮಂತ್ ಎಷ್ಟಾಗುತ್ತೆ, 40 ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024ವರೆಗೆ 600 ಆಗುತ್ತೆ. 2022 ಜಾನ್ ಟು ಮಾರ್ಚ್ 2024ವರೆಗೆ 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮೆಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ಸ್ ತಗೊಂಡು ಓದ್ಬೋದು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 2024 ಜಾಗತಿಕ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 159ನೇ ಸ್ಥಾನ. ಕಾಣಿಸ್ತಾ ಇದ್ರೆ ಪತ್ರಿಕಾ ಸೂಚ್ಯಂಕ ಭಾರತಕ್ಕೆ 159ನೇ ಸ್ಥಾನ. ನೆನೆ ರಾಷ್ಟ್ರಗಳಾದ ಭಾರತ್, ಪಾಕ್, ಶ್ರೀಲಂಕಾ, ನೇಪಾಳ, ಮಾಲ್ಡೀವ್ಸ್ಗಿಂತಲೂ ಕಳಪೆ ರ್ಯಾಂಕಿಂಗ್. ಅಫ್ಕೋರ್ಸ್ ನೋಡಿ, ನಾನು ಏನಾದರೂ ಸ್ವಲ್ಪ ಮಾತಾಡದೆ ಸರ್ ಪಾಲಿಟಿಕ್ಸ್ ಮಾತಾಡಬೇಡಿ ಅಂತ ಹೇಳ್ತೀರಾ. ಅರ್ಥ ಆಯ್ತಾ, ಪಾಲಿಟಿಕ್ಸ್ ಮಾತಾಡಬೇಡಿ ಅಂತ. ಸೊ ನೋಡಿ, ನಾನು ಕ್ರಿಟಿಸೈಸ್ ಮಾಡ್ತಾ ಇರೋದು ಆಯ್ತಾ, ಯಾವುದಾದ್ರೂ ಗೌರ್ಮೆಂಟ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ವಿಚ್ ಇಸ್ ಅ ರೂಲಿಂಗ್ ಆನ್ ಟು ಅಸ್. ಯಾವ ಪಾರ್ಟಿ ಆದರೂ ಕೂಡ ನಮ್ಮ ಮೇಲೆ ರೂಲ್ ಮಾಡಲಿ, ದಟ್ ಈಸ್ ನಾಟ್ ಮ್ಯಾಟರ್. ಸೊ ಮ್ಯಾಟರ್ ಇಸ್ ದ್ಯಾಟ್ ನಮ್ಮ ದೇಶ ವಿವಿಧ ಸೂಚ್ಯಂಕಗಳಲ್ಲಿ ಯಾವ ಸ್ಥಾನದಲ್ಲಿದೆ, ಪವರ್ಟಿ ಎಷ್ಟು ಎಲಿಮಿನೇಟ್ ಆಗಿದೆ, ವೆಲ್ತ್ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಸರ್ಕಾರದಿಂದ ಎಷ್ಟು ಒಂದು ಯೋಜನೆಗಳು ಜನರಿಗೆ ತಲುಪ್ತಾ ಇದ್ದಾವೆ, ಕಳೆದ ಒಂದು ದಿನಮಾನಗಳಲ್ಲಿ, ಕಳೆದ ಒಂದು ಡಿಕೇಡ್ ಅಲ್ಲಿ ನಾವು ಎಷ್ಟು ಗ್ರೋ ಆಗಿದೀವಿ. ಸೊ ಭಾರತದ ಇಮೇಜ್ ಏನಿದೆ, ಸೊ ಒಂದು ವಿಶ್ವದಾದ್ಯಂತ ಭಾರತಕ್ಕೆ ಯಾವ ತರ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಸೊ ದಟ್ ಇಸ್ ಪಾಸಿಟಿವ್ ಆಗಿ ಮಾಡ್ತಾ ಇದಾರೋ ಅಥವಾ ನೆಗೆಟಿವ್ ಆಗಿ ಮಾಡ್ತಾ ಇದಾರೋ, ಸೊ ಅದರ ಆಧಾರವಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ ಅಷ್ಟೇನಾ. ಕಾಣ್ತಾ ಇದೀನ ಇಲ್ಲಿ ನಿಮಗೆ ಪ್ರೂಫ್ ಸಮೇತ. ಇಲ್ಲಿ 159ನೇ ಸ್ಥಾನ. ಭಾರತದಲ್ಲಿ ನಾವೇನಂತಂದ್ರೆ ಡೆಮೋಕ್ರಸಿ, ಭಾರತದ ಒಂದು ಡೆಮೋಕ್ರಸಿಯನ್ನ ಉಳಿಸುವ ಕೆಲಸ ಮಾಡುವ ಒಂದು 4ನೇ ಪಿಲ್ಲರ್ ಯಾವುದಾದ್ರೂ ಇದ್ರೆ ದ್ಯಾಟ್ ಈಸ್ ಮೀಡಿಯಾ ಅಂತ ಹೇಳ್ತೀವಿ. ಅರ್ಥಾಯ್ತಾ,
ಮೀಡಿಯಾದಲ್ಲಿ ಈ ಒಂದು ಮೀಡಿಯಾ ರ್ಯಾಂಕಿಂಗ್ ಅಲ್ಲಿ ಮೀಡಿಯಾ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತ 159ನೇ ಸ್ಥಾನ ಪಡೆದಿದೆ. ಸೊ ಅಂತ ಕನ್ಸರ್ವೇಟಿವ್ ದೇಶಗಳಾಗಿರ್ತಕ್ಕಂಥ ಪಾಕಿಸ್ತಾನ ಆಗಿರ್ಬೋದು, ತದನಂತರದಲ್ಲಿ ಮಾಲ್ಡೀವ್ಸ್, ದೀಸ್ ಆರ್ ದ ಮೋಸ್ಟ್ ಕನ್ಸರ್ವೇಟಿವ್ ನೇಷನ್ಸ್. ಇಂಥ ಕನ್ಸರ್ವೇಟಿವ್ ನೇಷನ್ಗಳಿಗೆ ಕಂಪೇರ್ ಮಾಡಿದರೂ ಕೂಡ ಭಾರತ 159ನೇ ಸ್ಥಾನ ಪಡೆದಿದೆ. ಅರ್ಥ ಆಯ್ತಾ? ಅದರ ಅರ್ಥ ಏನಿದೆ ಅಂದ್ರೆ ನಾವೇನು ಪದವನ್ನ ಪದೇ ಪದೇ ಬಳಸ್ತಾ ಇದ್ರಿ ಗೋಧಿ ಮೀಡಿಯಾ ಅಂತ, ಸೊ ಅದು ಈ ಒಂದು ನ್ಯೂಸ್ ಇಂದನೂ ಕೂಡ ಪ್ರೂವ್ ಆಗ್ತಾ ಇದೆ. ನೋಡಿ, ವಿಶ್ವ ಪತ್ರಿಕಾ ಸೂಚ್ಯಂಕ ಪತ್ರಕರ್ತರ ಕೆಲಸ ಮಾಡಲು ಮತ್ತು ವರದಿ, ಒಂದ್ ಸೆಕೆಂಡ್ ಇಲ್ಲಿ ಚೇಂಜ್ ಆಗಿದೆ. ಎಸ್, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪತ್ರಕರ್ತರ ಕೆಲಸ ಮಾಡಲು ಮತ್ತು ವರದಿ ಮಾಡಬೇಕಾದ ಸ್ವಾತಂತ್ರ್ಯದ ಆಧಾರದ ಮೇಲೆ 180 ದೇಶಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಸೊ ಈ ಮೌಲ್ಯಮಾಪನವನ್ನ ಮಾಡಿಬಿಟ್ಟು ಇಲ್ಲಿ ನೋಡಿದಾಗ ಅಫ್ಘಾನಿಸ್ತಾನ್ 178ನೇ ಸ್ಥಾನ, ಬಾಂಗ್ಲಾದೇಶ್ 165ನೇ ಸ್ಥಾನ, ಮ್ಯಾನ್ಮಾರ್ 171ನೇ ಸ್ಥಾನದಲ್ಲಿದೆ. ಸೊ ಅದರ ಅರ್ಥ ಟಾಪ್ ಸ್ಥಾನ ಪಡೆದ ದೇಶಗಳು ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್. ತದನಂತರದಲ್ಲಿ ಕೊನೆಯ ಸ್ಥಾನ ಪಡೆದ ದೇಶಗಳು ಎರಿತ್ರಿಯಾ ಮತ್ತು ಸಿರಿಯಾ ಮತ್ತು ಅಫ್ಘಾನಿಸ್ತಾನ್. ಇವೇನಂದ್ರೆ ಕೊನೆಯ ಸ್ಥಾನ ಪಡೆದಿರ್ತಕ್ಕಂಥ ದೇಶಗಳು. ಅರ್ಥ ಆಯ್ತಾ? ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಇಷ್ಟೇ ಸ್ಥಾನದಲ್ಲಿ. ಕಳೆದ ವರ್ಷಕ್ಕಿಂತ 2 ರ್ಯಾಂಕ್ ಮೇಲೇರಿದೆ. 2023ರಲ್ಲಿ 161ನೇ ಸ್ಥಾನದಿತ್ತು. ಸೊ ಇನ್ನೂ ನಾವು ಹಿಂದೆ ಹೋಗಿದ್ದೀವಿ. ಬಟ್ ಕಂಪೇರ್ ಟು ದಿ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದಾಗ ಈಗ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅರ್ಥ ಚೆನ್ನಾಗಿದೆ ಅಂದ್ರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತಾ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಆಗಿದ್ದು 2024ರ ಫ್ರೆಶ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಭಾರತ 159ನೇ ಸ್ಥಾನ ಪಡೆದಿದ್ದು. ಸೊ ಪ್ರಥಮ ಸ್ಥಾನ ಪಡೆದ ದೇಶಗಳು ಯಾವುದಂದ್ರೆ ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್. ಕೊನೆಯ ಸ್ಥಾನ ಪಡೆದ ದೇಶಗಳು ಎರಿತ್ರಿಯಾ, ಸಿರಿಯಾ ಮತ್ತು ಅಫ್ಘಾನಿಸ್ತಾನಗಳಿವೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ. 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 159ನೇ ಸ್ಥಾನ. 2023ರಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 161. ಯಾವ ಒಂದು ಇದು ಸಂಸ್ಥೆ ವರದಿ ಬಿಡುಗಡೆ ಮಾಡುತ್ತಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತಕ್ಕಂಥದ್ದು ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ. ಅರ್ಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಸುದ್ದಿಯಲ್ಲಿ ಕಂಡು ಬಂದ FWD 200B ಎಂಬುದು ಒಂದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಮಾನವ ರಹಿತ ಬಾಂಬರ್ ಡ್ರೋನ್. ಅರ್ಥ ಆಯ್ತಾ? ಇದು ಮಾನವ ರಹಿತ ಒಂದು ಬಾಂಬರ್ ಡ್ರೋನ್ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಭಾರತ ರಕ್ಷಣೆ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಫ್ಲೈಯಿಂಗ್ ವೆಡ್ಜ್ ಕಂಪನಿಯು ದೇಶದ ಮೊದಲ ಸ್ವದೇಶಿ ಮಾನವ ರಹಿತ ಬಾಂಬ್ ಡ್ರೋನ್ ಯಾವುದಂದ್ರೆ FWD 200B ಏರ್ಕ್ರಾಫ್ಟ್ ಅನ್ನ ಅನಾವರಣಗೊಳಿಸಿದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. FWD 200B ಅಂತಕ್ಕಂಥದ್ದು ಇದು ಏನಂದ್ರೆ ಒಂದು ದೇಶದ ಮೊದಲ ಸ್ವದೇಶಿ ಮಾನವ ರಹಿತ ಬಾಂಬರ್ ಡ್ರೋನ್. ಇದರ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಬಂದಾಗ ಆಪ್ಟಿಕಲ್ ಸರ್ವೆಲೆನ್ಸ್ ಪೇಲೋಡ್ಗಳನ್ನು ನಿಖರದ ವಾಯು ದಾಳಿ ನಡೆಸುವ ಒಂದು ಶಸ್ತ್ರಾಸ್ತ್ರಗಳನ್ನು ಹೊತ್ತು ಒಯ್ಯಬಲ್ಲದು. ಆಯ್ತಾ? ಆಪ್ಟಿಕಲ್ ಸರ್ವೆಲೆನ್ಸ್ ಪೇಲೋಡ್ಗಳನ್ನ ನಿಖರ ವಾಯು ದಾಳಿ ಏರ್ ಸ್ಟ್ರೈಕ್ ಮಾಡೋಗೋಸ್ಕರ ಈ ಒಂದು ಏನಂದ್ರೆ ಕ್ಷಿಪಣಿಗಳನ್ನ ಹೊತ್ತೊಯ್ಯುವಂತೂ ಇದೇನಂದ್ರೆ ಬಾಂಬರ್ ಡ್ರೋನ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ದಟ್ ಇಸ್ KS ಎಕ್ಸಾಮಿನೇಷನ್ ಪೇಪರ್ 2 ಅಡಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಪ್ರತಿ ಗಂಟೆಗೆ ಕನಿಷ್ಠ 370 ಕಿಲೋಮೀಟರ್ ವೇಗದಲ್ಲಿ 12ರಿಂದ 20 ತಾಸು ಹಾರಾಟವನ್ನು ಮಾಡಬಲ್ಲದು. 498 kg ತೂಕ ಹೊತ್ತು ಟೇಕ್ ಆಫ್ ಮಾಡಬಲ್ಲದು. ಇದು ಅರ್ಥ ಆಯ್ತಾ? ಇಷ್ಟು ತೂಕ ಹೊಂದಿರತಕ್ಕಂಥದ್ದನ್ನ ಕ್ಯಾರಿ ಮಾಡಬಹುದು. ನೋಡಿ, ನಿಮಗೆ ಈ ತರ ಡೇಟಾ ಪಾಯಿಂಟ್ ಏನಾದರೂ ಎಕ್ಸಾಮ್ ನಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಯಾವುದೋ ಮಿಸೈಲ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಟಾರ್ಪೆಡ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಬ್ಮರೀನ್ ಆಗಿರ್ಬೋದು, ಈ ತರ ಒಂದು ಸಾಮರ್ಥ್ಯ ಏನಾದರೂ ಕೊಟ್ರೆ ನೋಡಿ ಅಂತ ಸ್ಟೇಟ್ಮೆಂಟು ನಿಮಗೆ ಆಲ್ಮೋಸ್ಟ್ ಆಲ್, ಎಲ್ಲ ಅಂತ ಹೇಳಲ್ಲ, ಆಲ್ಮೋಸ್ಟ್ ಆಲ್ ಆ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿ ಇರ್ತಾವೆ. ಅರ್ಥ ಆಯ್ತಾ? ಅಷ್ಟು ಎಕ್ಯುರೇಟ್ ಆಗಿರ್ತಕ್ಕಂಥ ಡೇಟಾ ಪಾಯಿಂಟ್ ಯಾರು ಓದ್ಕೊಳಕ್ಕಾಗಲ್ಲ, ನೆನಪು ಇಡಕ್ಕಾಗಲ್ಲ. ಅರ್ಥ ಆಯ್ತಾ? ಒಂದು ಇದನ್ನ ಇಂಟೆಲಿಜೆನ್ಸ್ ಅನ್ನ ಎಕ್ಸಾಮಿನೇಷನ್ ಅಲ್ಲಿ ಓಡಿಸ್ಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ GST ಮೇಲ್ಮನೆ ನ್ಯಾಯಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಜೀವ್ ಖನ್ನಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, GST ಅಪಲೇಟ್ ಬಾಡಿ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಮಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ ಅಂದ್ರೆ ಇದ್ರ ನ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಜಾರ್ಖಂಡ್ ಹೈಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂಜಯ್ ಕುಮಾರ್ ಮಿಶ್ರಾ, ಇಲ್ಲಿ ಮಿಶ್ರಾ ಅಂತಕ್ಕಂಥ ಸಂಜಯ್ ಕುಮಾರ್ ಮಿಶ್ರಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇದು. ನಾನು 2ನೇದು ಹೇಳಿದ್ದೀನಿ ನಿಮಗೆ. ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನೆಯು ನ್ಯಾಯಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ. ಅರ್ಥ ಆಯ್ತಾ?
ಯಾವುದು ಎದಕ್ಕಂದ್ರೆ ಇದು ಗೊತ್ತಿರಬೇಕು, ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಅದಕ್ಕೆ ಯಾವುದಂದ್ರೆ ಅಧ್ಯಕ್ಷರಾಗಿ ಯಾರನ್ನಂದ್ರೆ ಈ ಒಂದು ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಂದು 4 ವರ್ಷಗಳ ಕಾಲ ಅಥವಾ 70 ವರ್ಷ ವಯಸ್ಸಾಗುವವರೆಗೆ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾರ. ಅವ್ರದ್ದು ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಗೊತ್ತಿರಬೇಕು ಮತ್ತು ಅಧಿಕಾರ ಅವಧಿನೂ ಕೂಡ ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ 2024ರ ಗ್ರೀನ್ ಆಸ್ಕರ್ ವಿಟ್ಲೋ ಗೋಲ್ಡ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಪೂರ್ಣಿಮಾ ದೇವಿ ಬರ್ಮನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಲಂಡನ್ ನಲ್ಲಿ ನಡೆದ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ ಪ್ರಶಸ್ತಿ ಸಮಾರಂಭದಲ್ಲಿ ಆಸಾಂನ ಜೀವಶಾಸ್ತ್ರಜ್ಞಾಗಿರ್ತಕ್ಕಂಥ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ವಿಟ್ಲೆ ಗೋಲ್ಡ್ ಅವಾರ್ಡ್ 2024 ನೀಡಿ ಅವರಿಗೆ ಗೌರವವನ್ನ ನೀಡಿರ್ತಕ್ಕಂಥದ್ದು. ನೋಡಿ, ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಗಳು ಪ್ರೊಬಾಬ್ಲಿ ಕೇಳ್ತಿರ್ತಾರೆ, ಅರ್ಥ ಆಯ್ತಾ, ಗೊತ್ತಿರಬೇಕು, ನೆಗ್ಲೆಕ್ಟ್ ಮಾಡಬಹುದು. ವಿಟ್ಲೆ ಗೋಲ್ಡ್ ಅವಾರ್ಡ್ 2024ಗೆ ಪಡೆದುಕೊಂಡವ್ರು ಯಾರಂದ್ರೆ ಪೂರ್ಣಿಮಾ ದೇವಿ ಬರ್ಮನ್ ಅವರು. ಇದನ್ನ ಗ್ರೀನ್ ಆಸ್ಕರ್ ಅಂತಾನೂ ಕೂಡ ಕರಿತೀವಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಅವರ ಅಳಿವಿನಂಚಿಲಿರುವ ಗ್ರೇಟರ್ ಅರ್ಜೆಂಟೆಡ್ ಕೊಕ್ಕರೆ, ಸ್ಥಳೀಯವಾಗಿ ಅಸ್ಸಾಂನಲ್ಲಿ ಹರ್ಗಿಲಾ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಆವಾಸಸ್ಥಾನದ ಸಂರಕ್ಷಣಾ ಪ್ರಯತ್ನಗಳನ್ನು ಗುರುತಿಸಲಾಗುತ್ತದೆ. ಅರ್ಥ ಆಯ್ತಾ, ಒಂದು ಪಕ್ಷಿ ಯಾವುದು ಕೊಕ್ಕರೆ ಅಂತಕ್ಕಂಥದ್ದು ಗ್ರೇಟರ್ ಅರ್ಜೆಂಟೆಡ್ ಕೊಕ್ಕರೆ ಅಥವಾ ಸ್ಥಳೀಯವಾಗಿ ಅಸ್ಸಾಂನಲ್ಲಿ ಹರ್ಗಿಲಾ ಅಂತಕ್ಕಂಥ ಕೊಕ್ಕರೆ. ಸೊ ಇದಕ್ಕೆ ಅವರು ಅದರ ಆವಾಸಸ್ಥಾನವನ್ನ ಸಂರಕ್ಷಣೆ ಮಾಡೋಗೋಸ್ಕರ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸೊ ಈ ಪ್ರಯತ್ನಗಳನ್ನ ಗಮನಿಸಿ ಯಾವುದಂದ್ರೆ ಲಂಡನ್ ನಲ್ಲಿ ನಡೆದಿರ್ತಕ್ಕಂಥ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ ಪ್ರಶಸ್ತಿ ಸಮಾರಂಭದಲ್ಲಿ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ 2024ರ ವಿಟ್ಲೆ ಗೋಲ್ಡ್ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಡಾಕ್ಟರ್ ಪೂರ್ಣಿಮಾ ದೇವಿ ಅವರು 2ನೇ ಬಾರಿಗೆ ಈ ಪ್ರಶಸ್ತಿ ಗೆದ್ದಿದ್ದಾರೆ. ಅವರು ಹಿಂದೆ 2017ರಲ್ಲೂ ಕೂಡ ಗೆದ್ದಿದ್ದರು. 2021ರಲ್ಲಿ ಭಾರತದಿಂದ ಕೊನೆಯದಾಗಿ ಈ ಪ್ರಶಸ್ತಿಯನ್ನು ನುಕ್ಲು ಫೋಮಾ ಅವರು ಸುಸ್ಥಿರ ಸಮುದಾಯಗಳಿಗಾಗಿ ಗೆದ್ದಿದರು. ಆಯ್ತಾ, ಇದು 2021ರಲ್ಲಿ ಕೂಡ ಭಾರತೀಯರು ಗೆದ್ದಿದ್ರು. ಅವ್ರು ಅದರ ನುಕ್ಲು ಫೂಮ್ ಅಂತಕ್ಕಂಥವ್ರು ಗೆದ್ದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ, ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ದಿ ಬುಕ್ ಬ್ಯೂಟಿಫುಲ್ ಗಾಗಿ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಪ್ರಶಸ್ತಿ ಗೆದ್ದ ವ್ಯಕ್ತಿ ಯಾರಂದ್ರೆ ಭಾವಿ ಮೆಹ್ತಾ ಇಸ್ ದ ರೈಟ್ ಆನ್ಸರ್. ಸೊಲೊಮನ್ ದ್ವೀಪಗಳ ಹೊಸ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೆರೆಮಿಯಾ ಮ್ಯಾನೆಲ್. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ನ 84ನೇ ಗ್ರ್ಯಾಂಡ್ ಮಾಸ್ಟರ್ ಶೀರ್ಷಿಕೆಯನ್ನ ಪಡೆದ ಚೆಸ್ ಆಟಗಾರ್ತಿ ಹೆಸರೆಂದ್ರೆ ವೈಶಾಲಿ ರಮೇಶ್ ಬಾಬು. ಈಗಾಗಲೇ ಹೇಳಿದೀನಿ. 3 ವರ್ಷಗಳ ಅವಧಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಮೊಹಮ್ಮದ್ ರಿಹಾನ್ ಇಸ್ ದ ರೈಟ್ ಆನ್ಸರ್. ಭಾರತದಾದ್ಯಂತ ಉಪಗ್ರಹ ತಂತ್ರಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 19 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೋಡಿ, ಒಂದು ರಿಕ್ವೆಸ್ಟ್ ಏನಂದ್ರೆ ನಿಮಗೋಸ್ಕರವಾಗಿ ಕಂಟೆಂಟ್ ಅನ್ನ ಡೈಲಿ 4ರಿಂದ 5 ಅವರ್ ರೆಡಿ ಮಾಡಿಬಿಟ್ಟು ಮತ್ತೆ ಅಪ್ರಾಕ್ಸಿಮೇಟ್ಲಿ ಹಾಫ್ ಎನ್ ಅವರ್ ಕ್ಲಾಸ್ ಮಾಡಿ ಇಂಥ ಕ್ವಾಲಿಟಿ ಇರತಕ್ಕಂಥ ನಿಮಗೆ ವಿಡಿಯೋಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ನಿಮಗೆ ಮ್ಯಾಗಝಿನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್, ಎಲ್ಲ ಫ್ರೆಂಡ್ಸ್ಗಳಿಗೆ ನೀವು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮತ್ತು ಆದಷ್ಟು ನಮ್ಮ ಮ್ಯಾಗಝಿನ್ಗಳು ಯಾರು ತಗೊಂಡಿಲ್ಲ ನೀವು ತಗೊಳ್ಳಿ. ಸೊ ಒಂಥರ ಇದು ನಿಮಗೆ ಏನಂದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಮ್ಯಾಗಝಿನ್ಸ್ಗಳನ್ನು ತಗೊಂಡ್ರೆ. ಸೊ ನಿಮಗೂ ಕೂಡ ಇದರಿಂದ ಬಹಳ ಅಡ್ವಾಂಟೇಜ್ ಇದೆ, ಅರ್ಥ ಆಯ್ತಾ. ಎಸ್, ಎಲ್ಲ ಮಾಧ್ಯಮಗಳಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.